ಹಲವಾರು ದಿವಸದ ಮುಂಚೆ ಅಂತ ನಿಮ್ಮ ಇದರಲ್ಲಿರೋದು ಪ್ರಾಕ್ಟೀಸ್ ಅಲ್ಲಿರೋದು. ನೀವು ಯಾವ ಇವತ್ತು ಕೊಟ್ಟಿರೋದು ಅಜೆಂಡಾದಲ್ಲಿ ಯಾವ ಗೊತ್ತುವಳಿ ಪ್ರಕಾರ ಮಾಡ್ತೀವಿ? ನೀವೆಲ್ಲ ಬುದ್ಧಿವಂತ ಸೀನಿಯರ್ ಈಗ ಮಾತಾಡಿ BSc ಅಲ್ಲಿ ನೀವೆಲ್ಲ ಇರ್ಲಿಲ್ವಾ? ನೀವು ಮೊನ್ನೆ BSc ಮೀಟಿಂಗ್ ಆಗಿ ಅದೆಲ್ಲ ಯಾವಾಗ ಚರ್ಚೆ ಆಗಿ ತದನಂತರ ಪ್ರತಿ ದಿವಸವೂ ಕೂಡ ನಿರ್ಣಯದಲ್ಲಿ ಬರ್ತದೆ, ಅದು ಚರ್ಚೆ ಒಂದ್ ಸೆಕೆಂಡ್. ಅದು ಕೂಡ ನಿರ್ಣಯ ಮಂಡಿಸುವ ತನಕ ನಿಮ್ಗೆ ಏನ್ ಕೂಡ ಪ್ರಾಬ್ಲಮ್ ಇಲ್ಲ. ಚರ್ಚೆ ಮಾಡಿ ಏನ್ ಹೇಳ್ತೀರಿ? ನೀವ್ ಏನಾದ್ರು ಹುಡುಕಬೇಕಂತ ನನಗೆ ಕಾಣ್ತದೆ. ನಮ್ಗೆ ಏನ್ ಅರ್ಥ, ನಿಮ್ಗೆ ಅದು ಆಸಕ್ತಿ ಅರ್ಥ ಆಗುದಿಲ್ಲ. ಬೆಳಿಗ್ಗೆಲ್ಲ ನೀವು ನೀವು ಹೇಳಿದಾಗೆಲ್ಲ ಕೇಳಿ ಈ ಸದನದ ಮಾತಾಡಿಕೊಂಡು ಸಿಸ್ಟಮ್ ಪ್ರಕಾರ ಬರುವಾಗ ಸರಿ ಆಗ್ತದಾ? ತಾವು ಅಧ್ಯಕ್ಷರು ತಾವು ನಿರ್ಣಯ ಕೊಡುವ ಮೊದಲು ದಯವಿಟ್ಟು ನೋಡಿ, ಈ ನಿಯಮಾವಳಿ ಪುಸ್ತಕವನ್ನು ರಚನೆ ಮಾಡಿದ್ದೆ ಆ ಕಾರಣಕ್ಕಾಗಿ. ನೀವು ತಪ್ಪು ನಿರ್ಣಯ ಕೊಟ್ರೆ ಅದು ಮುಂದೆಯೂ ಕೂಡ ಇದಾಗುತ್ತೆ. BSc ನಲ್ಲಿ ಚರ್ಚೆ ಮಾಡಿರಿ ಅಂತ ಹೇಳಿದ ನಂತರ ನೀವು ಅಜೆಂಡಾ ತರಬೇಕು ಸರ್. ನೀವು ಅಜೆಂಡಾ ತರದಲ್ಲೇ ನಾನು BSc ಅಲ್ಲಿ ಹೇಳ್ಬಿಟ್ಟಿದ್ದೆ ಅಂದ್ರೆ ಆಗಲ್ಲ. ಅಜೆಂಡಾ ತರಬೇಕು. ಅದನ್ನ ಅಜೆಂಡಾ ತರದಲ್ಲಿ ಹೆಂಗಾಗುತ್ತೆ? ಆಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿಲ್ಲೇನೋ? ಮುಖ್ಯಮಂತ್ರಿಗಳು ಮಂಡಿಸಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ದೇನೆ ರೂಲ್ಸ್. ಮಾನ್ಯ ಅಧ್ಯಕ್ಷ, ಈ ರೂಲ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದೆ. ಇಂಟೆನ್ಷನ್ ಈ ರೂಲ್ಸ್ ಪ್ರಕಾರ ಇವ್ರು ಯಾರು ಮಾತು ಕೇಳಕ್ ನೀರು ಕೊಡಪ್ಪ. ಆಯ್ತೀಗ ನಾವೆಲ್ಲ ಅಲ್ಲಿ ಕೂತ್ಕೊಂಡು ಇಲ್ಲಿ ಬಂದವರೆಲ್ಲ ಯಾಕೆ ಈ ರೀತಿ ಮಾಡಿ ನಮ್ಗೆ ಗೊತ್ತಿದೆ ವಾಟ್ಸ್ ಯುವರ್ ಮೈಂಡ್ ಸೆಟ್ ಅಂತ ಗೊತ್ತಾಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷ ಮಾಡಲಿ, ಆದ್ರೆ ನಿಯಮಾವಳಿ ಬಗ್ಗೆ ಬಹಳ ಸ್ಪಷ್ಟ ಕ್ಲಾರಿಫಿಕೇಶನ್ ಇದೆ. ನಾನು ಬೆಳಿಗ್ಗೆ ಹೇಳಿದೆ ಇವ್ರದ್ದು ಏನೋ ಅವತ್ತಿನ ದಿನದ ಒಂದು ಬಿಡಬೇಕು. ಇಲ್ಲ ಬೆಳಿಗ್ಗೆ ಅದ್ರ ಬಗ್ಗೆ ಸುನಿಲ್ ಅವ್ರು ಏನ್ ಹೇಳಿದ್ದಾರೆ? ಮಾಡ್ತಾರೆ ಇವರು ಅಂತ. ಈಗ ನೋಡಿ, ಮತ್ತೆ ನೋಡಿ, ಇದೇನ್ ಕನ್ಫ್ಯೂಷನ್ ಬೇಡ. ಸರ್ಕಾರದ ಇದೆಲ್ಲ ನಮ್ ನೋಡಿ ಬಂದವರೆಲ್ಲ ನಡಿಬೇಕು. ಸರ್ಕಾರದ ರೆಸಲ್ಯೂಷನ್ ಯಾವಾಗ ಕೂಡ ತರಬಹುದು. ಮಾನ್ಯ ಮುಖ್ಯಮಂತ್ರಿ ಮಾತಾಡಿ. ಈಗ ಎಲ್ಲರೂ ಕೂಡ ನೀವೆಲ್ಲರಿಗೂ ಇಯರ್ಫೋನ್ ಹಾಕೊಳ್ಳಿ, ನೀವು ಕೂಡ ಇಯರ್ಫೋನ್ ಹಾಕಿ. ಹಂಗಾಗ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ. ಆಯ್ತಪ್ಪ, ನಿಮ್ಗೆ ಏನಾದ್ರು ಒಂದು ಕಾರಣ ಬೇಕು. ಈಗ ಅಷ್ಟೇ ಸರ್ಕಾರ ನಿರ್ಣಯವನ್ನು ಯಾವಾಗಲೂ ಕೂಡ ತರಬಹುದು. ಗವರ್ಮೆಂಟ್ ನಿಯಮದ ಪ್ರಕಾರ ತೋರಿಸ್ರಿ. ಏನ್ ಹೇಳಿದ್ರು ಅದನ್ನ ಮಾಡ್ತಿದ್ರು.